ಹಾಯ್ ಫ್ರೆಂಡ್ಸ್, ನಾವಿರೋದು ಈಗ ದೂಧಸಾಗರ ಹತ್ತಿರದಲ್ಲಿ. ಟೈಮು ಎಷ್ಟೈತೆ ನೋಡು, 2 ಗಂಟೆ ಆಗಿದೆ. ಇಲ್ಲಿಂದ ನಮ್ಮ ಪ್ರಯಾಣ ಸಾಗುತ್ತಿದೆ. ನೋಡಿ ಫ್ರೆಂಡ್ಸ್, ಈಗ ಟೈಮು 2:09 ಆಗಿದೆ ನೈಟು. ನಾಳೆ ದೂಧಸಾಗರ ನೋಡ್ಕೊಂಡು ಬೆಳಗ್ಗೆ ಮೀಟ್ ಆಗ್ತೀನಿ. ಬಾಯ್. మనుషులు అర్థం చేసుకునేందుకు ఇది మామూలు ప్రేమ కాదు, అగ్నిలాగా స్వచ్ఛమైనది. ಪ್ರೀತಿ ನಿನ್ನಿಷ್ಟ ಯಾರು ನಿನ್ನ ಕೈಗೊಂಬೆ ಬರುವವರ ಆಸೆಯ ತುಂಬ ನೀ ಹರಿಯುವೆ. ಹೇಳ್ತಾರ, ಅನುಭವ ಹೇಳ್ತಾರ. ಸ್ವಲ್ಪ 750 ರೂಪಾಯಿ ಬೂಟು ಹರಿದು ಬಿಟ್ಟಿದೆ. ಈ ತರ ಕಟ್ಟಿದ್ದೀನಿ, ತೋರ್ಸೋಣ ಸ್ವಲ್ಪ. ಇಲ್ಲಿ ತೋರ್ಸೋಣ, ಈ ತರ ಕಟ್ಟಿದ್ದೀನಿ, ಈ ತರ ಕಟ್ಟಿದ್ದೀನಿ. ಇದು ನಾನು ನಡೆದು ಎಲ್ಲ ಸುಸ್ತಾಗ್ಬಿಟ್ಟಿದೆ. ಫ್ರೆಂಡ್ಸ್, ಹೇಳೋದೇನಿಲ್ಲ, ತಿಂಡಿ ತಿರ್ನವ್ರನ್ನ ಆಯ್ತಾ. ಕೆಲವರು ಹಾಗೆ ಉಳಿದಿದೆ, ಅದನ್ನ ನಾವೆಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ. ಹಾಯ್ ಫ್ರೆಂಡ್ಸ್, ನಿನ್ನೆ ನಮ್ಮ ಪ್ರಯಾಣ 2:30ಕ್ಕೆ ಸ್ಟಾರ್ಟ್ ಆಗಿದ್ದು ಬೆಳಗಿನ ಜಾವ 8ಕ್ಕೆ ತಲುಪಿದ್ದೇವೆ. ಮಧ್ಯರಾತ್ರಿ ನಡೆದು ಬಂದ ಟ್ರೆಕ್ಕಿಂಗ್ ಎಲ್ಲರಿಗೂ ಖುಷಿ ಕೊಡುವ ಅನುಭವ ಆಗಿದೆ. ಸ್ಟಾರ್ಟ್ ಮಾಡಿದ್ವಿ ನಮ್ಮ ಟ್ರೆಕ್ಕಿಂಗ್. 2 ಗಂಟೆಗೆ ಶುರು ಮಾಡಿದ್ದ, ಬೆಳಿಗ್ಗೆ 5 ಗಂಟೆ ತನ ನಡೆದು ಒಂದ್ ಕಡೆ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಅಲ್ಲಿ ಮುಂದ ನೋಡಿದ್ರೆ ದೊಡ್ಡ ಪ್ರಪಾತ, ಬೀಜ ಬಾಯಿ ಬಂದಿದ್ದು. ಮತ್ತೆ ಶುರು ಮಾಡಿ ಸಾಗರ ಎಲ್ಲ ಚೆನ್ನಾಗಿ ಫೋಟೋ ಶೂಟ್ ವಿಡಿಯೋ ಎಲ್ಲ ಮಾಡ್ಕೊಂಡ ಹಂಗೆ ಮುಂದಕ್ಕೆ ಬಂದಿವಿ. ಇಲ್ಲಿ ಸೋನಾಲಿಯಂ ಅಂತ ಬಂದ್ ನಿಂತೀವಿ. ಟ್ರೈನ್ ಬರ್ತಂತ ಕಾಯಕತ್ತೀವಿ. ರಾತ್ರಿ 2 ಗಂಟೆಗೆ ಮಾತ್ರ ಸತ್ರು ಬರಬೇಡ್ರಿ. ಮಧ್ಯರಾತ್ರಿ 3 ಗಂಟೆಗೆ ಅಲ್ಲಿ RPF ಇರ್ತಾರಂತೇಳಿ ನಾವು ಒಂದು ಸೂಜಿ ಸಪ್ಲಾಗ್ಲಾರಂಗೆ ನಾವು ನಡ್ಕೊಂಡು ಬಂದು ಪಾರಾಗಿದ್ದೇವೆ. ಯಾರಾದ್ರೂ ನೈಟ್ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಎಲ್ಲರೂ ಹುಷಾರಿಂದ ಹೊಸ ಬೂಟ್ ಹಾಕೊಂಬರ್ರಿ. ಯಾಕಪ್ಪ ಅಂದ್ರೆ ಒಂದ್ ಸ್ಪೆಕ್ಟ್, ಆಮೇಲೆ 2 ಶರ್ಟ್, 1 ಪ್ಯಾಂಟ್, 2 ಜಾಂಗ್, ಗೊಬ್ಬರ ಚೀಲ ತರದ್ ಮರ್ಯಾಕ್ ಹೋಗ್ಬೇಡ್ರಿ. ತಂದ್ರೊಡಿ ಯಾರು ನಮ್ಗೆ ಕೊಟ್ಟಿಲ್ಲ. ನಮ್ಮೆಲ್ಲ ಮಂಕಿ ಬ್ರೆಡ್ ಒಯ್ದು ಬಿಟ್ಟಿದೆ. ಅಲ್ಲಿ ದೂಧಸಾಗರ ಹತ್ರ ಏನ್ ಬ್ಯಾಗ್ ಇಡ್ಬೇಡ್ರಿ. ಇದು ಮಾಡ್ರಿ ನೋಡಿ ಜನಗಳೇ, ಹಂಗೆ ಮತ್ತೆ ಜೀನ್ಸ್ ಪೇಟಿಂದ ಇವ್ರನ್ನ ಒಳ್ಳೆ ನೋಡ್ತಾ ಇರೋದು ನಮಗೆ ಖುಷಿ ವಿಚಾರ. ಯಾಕಪ್ಪ ಅಂದ್ರೆ ಇವತ್ನ ಬೆಳಕರಿದ್ರೆ ಮುಖ ನೋಡ್ತೀವಲ್ಲ ಅನ್ಕೊಂಡಿದ್ವಿ. ನಾವು ಒಬ್ಬರ ಮೇಲೆ ಒಬ್ಬರು ಧೈರ್ಯ ಪಟ್ಕೊಂಡು ಬಂದಿಂತ ಈ ಟ್ರೆಕ್ಕಿಂಗು. ರಾತ್ರಿ ವೇಳೆ 3 ಗಂಟೆಗೆ ಒಂದು ಬ್ರಿಡ್ಜ್ ಬರ್ತಿಲ್ಲ. ಆ ಬ್ರಿಡ್ಜ್ ಹತ್ರ ನಾವು ಜಸ್ಟ್ ಪಾಸ್ ಆದ ತಕ್ಷಣನೇ, ಟ್ರೈನ್ ಬಂದ ತಕ್ಷಣನೇ ನಾವು ಪಾಸ್ ಆಗಿದ್ದು ಒಂದು ನಮ್ಮ ಮನೆ ಬರದಲ್ಲಿ ಒಂದು ಲಕ್ಕಿ ಅಂತ ಹೇಳ್ಬೋದು. ಜೈ ದೂಧಸಾಗರ್.